ಮೊದಲನೇದಾಗಿ ಕನ್ನಡದ ಸೌಹೃದಯ ಪ್ರೇಕ್ಷಕರಿಗೆ ನಮಸ್ಕಾರ. ನಾವಿದು SP ಪ್ರೊಡಕ್ಷನ್ ಅವರ ರಾಕಿ ನಿರ್ದೇಶನ ಮಾಡಿರುವಂತಹ ಆಸೆ ಭಯ ಮತ್ತು ದೇವರು ಟೈಟ್ಲೇ ವಿಶೇಷವಾಗಿದೆ, ತುಂಬ ಅರ್ಥಗರ್ಭಿತವಾಗಿದೆ. ಅದರದ ರಿಲೀಸಿಂಗ್ಗೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ತುಂಬ ವಿಶೇಷವಾಗಿ ಟೈಲರ್ನ ಮಾಡಿದ್ದಾರೆ ಅವರು, ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಇಂಥ ಯುವ ಪ್ರತಿಭೆಯನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊತೀನಿ. ಹಾಗೆ ಹುಟ್ಟುಹಬ್ಬ, ಹೌದಾ? ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇಂಥ ಸಮಯದಲ್ಲಿ ಟ್ರೈಲರ್ನ ರಿಲೀಸ್ ಮಾಡ್ತಾ ಇದ್ದೀರಾ, ನಿಮಗೆ ಶುಭವಾಗಲಿ. ನೀವು ದೊಡ್ಡ ದೊಡ್ಡ ಸಿನಿಮಾ ಮಾಡುವಾಗಲಿ ಕನ್ನಡಕ್ಕೆ ಒಂದು ಹೊಸ ಒಳ್ಳೆಯ ಪ್ರತಿಭೆ ದೊರಕಬೇಕಾಗಿ. ಥ್ಯಾಂಕ್ ಯು. ಆಸೆ ಭಯ ಮತ್ತು ದೇವರು ಅಂದರೆ ಆ ಟೈಟಲೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಮತ್ತು ಆ ಟಾಪಿಕ್ಗಳ ಸುತ್ತ ಒಂದು ಕಥೆ ಇದೆ ಅಂದಾಗ ಆಬ್ವಿಯಸ್ಲಿ ಅದು ತುಂಬಾ ಇಂಟ್ರೆಸ್ಟಿಂಗಾಗಿ ಕೂಡ ಇರುತ್ತೆ. ಸೊ ರಾಕಿನ್ ತುಂಬ ಒಂದು ಯಂಗ್ ಟ್ಯಾಲೆಂಟು. ಮೊದಲನೇ ಪ್ರಯತ್ನಕ್ಕೆ ಈ ಥರದ್ದು ಒಂದು ತುಂಬ ಆ್ಯಕ್ಚುಲಿ ಡ್ರಾವಿಡಿಯನ್ ಟೇಲ್ ಅಂತ ಒಂದು ಸಬ್ಟೈಟ್ಲ್ ಬೇರೆ ಹಾಕಿದ್ದಾರೆ. ಮೊದಲನೇ ಅಟೆಂಪ್ಟ್ಗೆ ಈ ಥರದ್ದು ಒಂದು ಸಂಕೀರ್ಣವಾದ ವಿಷಯನ ಆಯ್ಕೆ ಮಾಡಿಕೊಂಡಿರೋದು ತುಂಬ ಖುಷಿ ಪಡುವಂಥ ವಿಚಾರ. ಸೊ ವಿಷುವಲ್ಸ್ ಈ ಸಿನಿಮಾ ಈ ಶಾರ್ಟ್ ಫಿಲ್ಮ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಇಡೀ ಟೀಮ್ಗೆ ಒಳ್ಳೆಯದಾಗಲಿ. ರಾಕಿನ್ ಮುಂದೆ ಒಂದು ದಿವಸ ಒಳ್ಳೆ ಸಿನಿಮಾ ಡೈರೆಕ್ಟ್ ಆಗಲಿ ಅಂತ ಹಾರೈಸ್ತೀನಿ. ಮಗನಲ್ಲಿ ಬೇಸಿಕಲಿ ನಾನು ನೋಡಿದ್ದೇನಂತಂದರೆ ಅವನಿಗೆ ಒಂದು ಟ್ಯಾಲೆಂಟ್ ಇತ್ತು, ರೈಟಿಂಗ್ ಟ್ಯಾಲೆಂಟು ಮತ್ತು ಇಮ್ಯಾಜಿನೇಷನ್ ಇನ್ನೋವೇಷನ್ ಟ್ಯಾಲೆಂಟ್ ಇತ್ತು ಆ್ಯಂಡ್ ತುಂಬ ಕ್ರಿಯೇಟಿವಿಟಿ ಇತ್ತು. ಸೊ ಕ್ರಿಯೇಟಿವಿಟಿ ಇರೋದ್ರಿಂದ ನಾನು ಅವನಿಗೆ ಅಡ್ಮಿಷನ್ ಕೂಡ ಮಾಡಿದೆ ಬ್ಯಾಂಗ್ಳೂರ್ ಫಿಲ್ಮ್ ಅಕಾಡೆಮಿಗೆ. ದೆನ್ ಲೇಟರ್ ಆನ್ ಹೇಳಿದೆ, ಹಾಲಿಡೇಸ್ ಬಂದಾಗ ನೀನು ಮಾಡಬೇಕಂತ ಇಷ್ಟು ಇಂಟ್ರೆಸ್ಟ್ ಇದೆ, ಜಸ್ಟ್ ಶೋ ಮಿ ಎನಿ ಟ್ರಯಲ್, ಯಾವುದಾದ್ರೂ ಸಿಂಪಲ್ಲಾಗಿ ಮಾಡು ಅಂತ ಹೇಳಿದೆ. ದೆನ್ ಅವನು ಒಂದು ತುಂಬ ಗಂಭೀರವಾದ ವಿಷಯನೇ ರೆಡಿ ಮಾಡ್ದ. ಸೊ ಅದು ಒಂದು ಸ್ವಲ್ಪ ಯೋಚನೆ ಮಾಡೋಕ್ಕೆ ಸ್ಪೇಸ್ ಕೊಡ್ತು. ಆ್ಯಂಡ್ ದೆನ್ ಐ ಟೋಲ್ಡ್ ಲೈಕ್ ಆ್ಯಂಡ್ ಹಿ ಡಿಮ್ಯಾಂಡೆಡ್ ಟೆಕ್ನಿಕಲಿನೂ ತುಂಬ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಲೈಕ್ ಸುಮ್ಮನೆ ಏನೋ ಒಂದು ಕ್ಯಾಮ್ರಾ ತೊಗೊಂಡ ಏನೋ ಓಡ್ದ ಅನ್ನೋ ಥರ ಮಾಡ್ಕೊಂಡು ಬಾ ಅಂತ ಹೇಳಿದೆ ನಾನು, ಏನೋ ಸುತ್ಕೊಂಡು ಬಾ ನೋಡೋಣ ಅಂತ. ಬಟ್ ದ ವೇ ಹೀ ಟುಕ್ ಈಸ್ ಲೈಕ್ ನಾಟ್ ಎಟ್ ಆಲ್ ಈಸಿ. ಅವನ್ನೆಲ್ಲ ಏನೇ ರೆಫರೆನ್ಸ್ ಇದ್ದರೂ ಹಾಲಿವುಡ್ಡಿಂದನೇ ತೊಗೊಳ್ಳೋನು, ಅದೇನೇ ಮಾಡೋದು. ಸೊ ದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ವಾಟ್ ಹಿ ಡಿಮ್ಯಾಂಡೆಡ್, ಇದರ್ ಇಟ್ ಮೇ ಬಿ ದ ಕ್ಯಾಮ್ರಾ ಆರ್ ದ DOP, ಸಿಕ್ಕಾಪಟ್ಟೆ ಕಾಸ್ಟ್ ಎಫೆಕ್ಟಿವೇ ಅವ್ನು ಡಿಮ್ಯಾಂಡ್ ಮಾಡ್ದೆ ಆ ಸಬ್ಜೆಕ್ಟ್ ಇಟ್ಕೊಂಡು. ನಾನು ಐ ಫೆಲ್ಟ್ ಬಿಕಾಸ್ ಝೀಲ್ ನೋಡಿದೆ, ಅವನಲ್ಲಿ ಇಂಟ್ರೆಸ್ಟ್ ನೋಡಿದೆ. ಬೇರೆ ಎಲ್ಲೋ ನಮ್ಮ ಮಗನಿಗೆ ಗುರುತಿಸಿ ಪ್ಲಾಟ್ಫಾರ್ಮ್ ಕೊಡ್ತಾರೆ ಅನ್ನೋದಕ್ಕಿಂತ ನಮ್ಮ ಮಕ್ಕಳಿಗೆ ನಾವು ಬಿಲೀವ್ ಮಾಡಬೇಕು ಫಸ್ಟು. ಸೊ ಐ ಡಿಡ್ ದ್ಯಾಟ್ ಜಾಬ್ ಆ್ಯಸ್ ಎ ಮದರ್. ಮತ್ತು ಅದಕ್ಕೆ ಆ್ಯಕ್ಚುಲಿ ಫಾರ್ ದ ಶಾರ್ಟ್ ಮೂವಿ ಇಷ್ಟೊಂದು ಥರ ಎಲ್ಲ ಟೆಕ್ನಿಕಲ್ ಎಲ್ಲ ಮಾಡ್ತಿದ್ದಾರೆ ಅಂತ ಬಹುಶಃ ನನಗೆ ಟಾಕ್ ಕೂಡ ಬಂತು. ಬಟ್ ವೆನ್ ಐ ಸಿ ದ ಪ್ರಾಡಕ್ಟ್, ದ ಇನ್ಸ್ಟಿಂಕ್ಟ್ ಇನ್ ಹಿಸ್ ಸಬ್ಜೆಕ್ಟ್, the content in his subject, the way he has studied in his subject, ಸೊ ಅದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದನ್ನೇ ರೈಟಿಂಗಲ್ಲಿ ಪೇಪರಲ್ಲಿ ಇರೋದೇ ಬೇರೆ, ಮತ್ತು ಅದನ್ನು ವಿಜುವಲೈಸೇಷನ್ಗೆ ತರೋದೇ ಬೇರೆ. ಸೊ ಆ್ಯಂಡ್ ಹಿ ಪ್ರೂವ್ಡ್ ಹಿಮ್ಸೆಲ್ಫ್ ಇನ್ ದ್ಯಾಟ್ ಜಾಬ್ ಅಂತ ಹೇಳ್ತೀನಿ. ಆ್ಯಂಡ್ ಟುಡೇ ನಮ್ಮ ಪ್ಲೆಷರ್ ದ್ಯಾಟ್ ಈಸ್ ಹರೀಶ್ ಅಣ್ಣ ಮತ್ತು ಶಶಾಂಕ್ ಅಂತ ಮತ್ತು ನೀನಾಸಮ್ ಅಶ್ವಥ್ ಅವ್ರು ಬಂದು ಅವ್ನಿಗೆ ಆಶೀರ್ವಾದ ಮಾಡಿದ್ದಾರೆ. ಅವ್ನ ಬರ್ಡೇ ದಿನ ಮತ್ತು ಪೋಸ್ಟರ್ ಲಾಂಚ್ ಮಾಡಿದ್ದಾರೆ. ಅವ್ರಿಗೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಚಿಕ್ಕವನು ದೊಡ್ಡವನು ಹೊಸಬ್ರು ಹಳೆಬ್ರು ಅಂತ ಅವರು ತಾರತಮ್ಯ ಮಾಡ್ದಲೆ ಅವ್ನು ಬಂದು ಆಶೀರ್ವಾದ ಮಾಡಿದ್ದಾರೆ. ಸೊ ಆ್ಯಂಡ್ ಇವನಿಗೆ ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಇದರಲ್ಲೂ ಕೂಡ ಈಗ ಅಫಿಷಿಯಲ್ ನಾಮಿನೇಷನ್ ಆಗಿದೆ. ವೆನ್ ಇಟ್ ಗಾಟ್ ನಾಮಿನೇಷನ್ ಆ್ಯಂಡ್ ಆಲ್, ಆ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೊಂದು ಸ್ವಲ್ಪ ಒಂದು ಸ್ಟೆಪ್ ಹೆಜ್ಜೆ ಜಾಸ್ತಿ ಆಯಿತು. ಮನೆಯಿಂದ ಸ್ಟಾರ್ಟ್ ಆಗಿ ಆ ಹೆಜ್ಜೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಮೂವ್ ಆಯಿತು. ಸೊ ಟುಡೇ ದೆನ್ ಐ ಥಾಟ್ ಲೈಕ್ ಓಕೆ, ಸ್ಟೆಪ್ ಬೈ ಸ್ಟೆಪ್ ಹಾಗೆ ಮಾಡ್ತಾ ಹೋಯ್ತು. ಅದಂದರೆ ಎವ್ರಿಥಿಂಗ್ ಡಿಪೆಂಡೆಂಟ್ ಆನ್ ಹಿಸ್ ಕಾನ್ಫಿಡೆಂಟ್ ಆ್ಯಂಡ್ ದ ಸಬ್ಜೆಕ್ಟ್ ಮೋಟಿವ್ ಇಂದನೇ ಅದು ಪ್ರಾರಂಭ ಆಯಿತು. ಇದನ್ನು ಯಾರು ಕೇಳ್ತಾರೆ ಅಂದ್ಕೊಂಡಿದ್ದೆ ನಾನು. ದ ಡ್ರಾವಿಡಿಯನ್ ಟೇಲ್, ನಾವಿರೋದು ಸೌತ್ ಇಂಡಿಯಾದಲ್ಲಿ ಆ್ಯಂಡ್ ನಾನು ಅಷ್ಟೇ ಬ್ರೌನ್ ಸ್ಕಿನ್ ಪರ್ಸನ್. ಈ ಡ್ರಾವಿಡಿಯನ್ ಟೇಲ್ ಇಟ್ಟಿರೋ ಕಾರಣನೇ ಅದು, ಈ ಫಸ್ಟು ಇಂಡಿಯಾಗೆ ಬಂದಿದ್ದು ಪೀಪಲ್, ಒರಿಜಿನೇಟ್ ಆಗಿದ್ದ ಪೀಪಲ್ ಯಾರು ಅಂದರೆ ಡ್ರಾವಿಡಿಯನ್ಸ್. ಆ್ಯಕ್ಚುಲಿ ಇಟ್ಸ್ ಕೈಂಡ್ ಆಫ್ ಲಿಟಲ್ ಕಾಂಟ್ರವರ್ಸಿ, ಇಟ್ಸ್ ನಾಟ್ ಲೈಕ್ ದಟ್. ಆಫ್ರಿಕಾ, ಇದನ್ನು ನಾವು ಸಿನಿಮಾದಲ್ಲೂ ತೋರಿಸ್ತೀವಿ. ಆ್ಯಕ್ಚುಲಿ ಫಸ್ಟು ಮಾನವ ಜನಾಂಗ ಸ್ಟಾರ್ಟ್ ಆಗಿದ್ದು ಆಫ್ರಿಕಾದಲ್ಲಿ. ಅಲ್ಲಿಂದ ಮೈಗ್ರೇಷನ್ ಆಗ್ತಾ ಆಗ್ತಾ ಇಂಡಿಯಾಗೆ ಬರ್ತಾರೆ. ಅಲ್ಲಿ ಹರಪ್ಪನ್ ಸಿವಿಲೈಸೇಷನ್ ಫಾರ್ಮ್ ಆಗುತ್ತೆ, ಮಹೇಂದ್ರದವರು ಅದೆಲ್ಲ ಫಾರ್ಮ್ ಆಗುತ್ತೆ. ಬಟ್ ಅಲ್ಲೊಂದಷ್ಟು ಕೊಲ್ಯಾಪ್ಸ್ ಆಗುತ್ತೆ ಡ್ಯೂ ಟು ಕ್ಲೈಮೇಟ್ ಚೇಂಜ್ ಅಂತಾರೆ, ಡ್ಯೂ ಟು ಸಮ್ ಇನ್ವೆನ್ಷನ್ ಅಂತಾರೆ. ಅಲ್ಲಿಂದ ಆ ಜನ ಸೌತ್ ಇಂಡಿಯಾಗೆ ಬರ್ತಾರೆ, ಅವ್ರು ಡ್ರಾವಿಡಿಯನ್ಸ್ ಆಗ್ತಾರೆ. ಸೊ ದೇ ಆರ್ ದ ಒರಿಜಿನಲ್ ಇನ್ಹ್ಯಾಬಿಟೆಂಟ್ಸ್ ಆಫ್ ಇಂಡಿಯಾ. ಇವ್ರಿಗೆ ಶಿವ ಮೇಲೆ ಭಕ್ತಿ ಜಾಸ್ತಿ ಇರುತ್ತೆ ಅಂತಲೂ ತುಂಬ ಇದಿದೆ. ಸೊ ನಾವಿರೋದು ಸೌತ್ ಇಂಡಿಯಾ ಇರೋದ್ರಿಂದ ಸೊ ನಮ್ಮ ಜಾಗನ ಎತ್ತಿ ನಾವು ತೋರಿಸ್ಬೇಕು, ನಮ್ಮ ಜನನ ಎತ್ತಿ ನಾವು ತೋರಿಸ್ಬೇಕಂತ ಒಂದು ಡ್ರಾವಿಡಿಯನ್ ಟೇಲ್. ಎರಡನೇದು ಡ್ರಾವಿಡಿಯನ್ ಟೇಲ್ ಅಂದರೆ ನಮ್ಮ ಭಾಷೆ ಕನ್ನಡ ಅದು. ಮೂರನೇದು ಸ್ವಲ್ಪ ರೇಸಿಸಮ್ ತುಂಬ ಇದೆ. ಹಾಲಿವುಡ್ ಅಲ್ಲೂ ಎಲ್ಲ ಇದ್ದರೂ ಇಲ್ಲೂ ಸಹ ನಿಮಗೆ ಹೀರೋ ಅಂದರೆ ಬೆಳ್ಳಗೆ ಇರಬೇಕು,
ಹೀರೋಯಿನ್ ಅಂದರೆ ಬೆಳ್ಳಗೆ ಇರಬೇಕು. ಅದಕ್ಕೆ ನಾನು ಡ್ರಾವಿಡಿಯನ್ ಟೇಲ್ ಅಂದರೆ ಡ್ರಾವಿಡಿಯನ್ಸ್ ಎಲ್ರಿಗೂ ಕಪ್ಪಗೆ ಇರ್ತಾರೆ, ಸೊ ಎಲ್ಲರೂ ಕಪ್ಪಗೆ ಇಟ್ಬಿಟ್ಟು ಅದರಲ್ಲೇ ಗ್ಲಾಮರ್ ಹೆಂಗೆ ತೋರಿಸ್ಬೋದು ಅನ್ನೋದು ಎಲ್ಲ ಇಟ್ಕೊಂಡು ಈ ಡ್ರಾವಿಡಿಯನ್ ಟೇಲ್. ಪೂರ್ತಿ ಹಾರ್ಟಿಂದ ಮನಸ್ಸಿಂದ ನಮ್ಮ ಆಶೀರ್ವಾದ ರಾಕಿನ್ಗೆ ಇದೆ. ಸೊ ಇವತ್ತು ನಮ್ಮ ಯಂಗ್ ರಾಕಿನ್ ಫುಲ್ ಎನರ್ಜಿಯಿಂದ ಇದು ಆಸೆ ಭಯ ಮತ್ತು ದೇವರು ಅಂತ ಏನು ತಗೊಂಡು ಬಂದಿದ್ದಾರೆ, ಅದಕ್ಕೆ ಅದು ಜನ ಅರ್ಥ ಮಾಡಿಕೊಂಡು ಅವ್ರಿಗೆ ಪ್ರೋತ್ಸಾಹ ಮಾಡ್ತಾರೆ ನಿಮ್ಮ ಮೀಡಿಯಾ ಮುಖಾಂತರ ಅಂತ ಕೇಳ್ಕೊತೀವಿ. ಸೊ ಹೇಳೋಕ್ಕೆ ಜಾಸ್ತಿ ಏನಿಲ್ಲ. ಟ್ರೂ ಹಾರ್ಟ್ ವಿ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫರ್ದರ್ ಫ್ಯೂಚರ್ ಆ್ಯಂಡ್ ವಿ ವಾಂಟ್ ಯು ಟು ಸಿ ರಾಕಿನ್ should be the rock star. ಥ್ಯಾಂಕ್ ಯು. Okay, he will be inshallah. So very shortly, very young and very energetic person. So you have to show the world what you are, inshallah. ಮೊದಲನೇದಾಗಿ ನಮ್ಮ ರಾಕಿಗೆ ಇವತ್ತು ಹುಟ್ಟುಹಬ್ಬ ಅಂತ ನಮ್ಗೆ ಗೊತ್ತಿರಲಿಲ್ಲ, ಇಲ್ಲಿ ಬಂದಮೇಲೆ ಗೊತ್ತಾಯಿತು. ನಮ್ದೆಲ್ಲರದು ಅವನಿಗೆ ಒಂದು ಒಳ್ಳೆ ವಿಶ್ ಮಾಡೋಣ ಅಂತ ಖುಷಿಯಾಗುತ್ತೆ. ಒಂದು ಒಳ್ಳೆ ಆಶೀರ್ವಾದನೂ ಆಗಲಿ. ಇದು ಈ ಸಂದರ್ಭದಲ್ಲಿ ಎರಡು ಸೇರುತ್ತಲ್ಲ, ಎರಡು ಸೇರಿ ಮಾಡೋದು ತುಂಬ ಖುಷಿಯಾಗುತ್ತೆ. ಮತ್ತು ಅವ್ನು ಚಿಕ್ಕ ವಯಸ್ಸಿನಲ್ಲಿ ಈ ಒಂದು ಅವನಿಗೆ ಇದು ತುಂಬ ಚೆನ್ನಾಗಿದೆ. ಅವನು ಹೇಳ್ತಾ ಇರೋದನ್ನು ಕೇಳಿದೆ ಇವಾಗ, ಅವನು ಬೈಟ್ಸ್ ಕೊಡುವಾಗ ವಿಷಯ ತುಂಬ ಚೆನ್ನಾಗಿದೆ. ದಯವಿಟ್ಟು ಇದನ್ನು ಇವನು ಹೇಳ್ತಿರೋ ವಿಷಯನೇ ಎಲ್ಲರದಲ್ಲಿಗೆ ಹೋಗ್ಬಿಟ್ರೆ ಯಾರಿಗೂ ಯಾವುದೇ ರೀತಿಯಾದ ಒಂದು ಬೇಜಾರು ಇರೋದಿಲ್ಲ ಸಮಾಜದಲ್ಲಿ. ಆ ಥರ ಇದೆ ಅವನು ಹೇಳ್ತಿರೋ ವಿಷಯ. ನಮಸ್ತೆ ಸ್ನೇಹಿತರೆ, ಆಸೆ ಭಯ ಮತ್ತು ದೇವರು ಈ 3 ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಕಿರುಚಿತ್ರ ಮಾಡಿದ್ದಾರೆ. ಅದ್ಭುತವಾಗಿದೆ. ರಾಕಿನ್ ಆಲ್ ದ ಬೆಸ್ಟ್, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಏನು First of all, I wish him for his greatest day. Happy birthday, Rakin. And this is one of the greatest day. In the same day, Rakin is launching his short movie with the name of Ase Baya and Devaru. So this is one of the good short movie, I can say. So we have seen the trails, teaser and one of the short movie kind of stuff, but it really looks to be very nice. So I wish him very good luck, Mr. Rocky.